ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಈ ಒಂದು ಸಾಮಾನ್ಯ ಕನ್ನಡ ವಿಷಯದ ಮೇಲಿನ ಪ್ರಶ್ನೆಗಳನ್ನು ಅಧ್ಯಯನ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ ಎಲ್ಲ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಲಿ ಅಥವಾ FD ಆಗಲಿ, SD ಆಗಲಿ, PDO ಆಗಲಿ ಮತ್ತು ಗ್ರೂಪ್ C ಎಕ್ಸಾಮ್ಸ್ಗಳಾಗಲಿ ಈ ಒಂದು ಸಾಮಾನ್ಯ ಕನ್ನಡ ವಿಷಯ ಯಾವ ಪತ್ರಿಕೆಯಲ್ಲಿ ಬರುತ್ತಾ ಆ ಒಂದು ಎಲ್ಲ ಎಕ್ಸಾಮ್ಗಳಿಗೂ ಇದು ಹೆಲ್ಪ್ಫುಲ್ ಆಗುತ್ತೆ. ಸೊ ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. ಸೊ ಇಲ್ಲಿ ಮೊದಲ ಕ್ವೆಶನ್ ನೋಡಿ, ನಾಡ ಹಬ್ಬ ಎಂಬುದರ ವಿಗ್ರಹ ರೂಪ. ಸೊ ಇಲ್ಲಿ ವಿಗ್ರಹ ರೂಪ ಅಂದರೆ ಏನು? ಒಂದು ಶಬ್ದವನ್ನು ಅದನ್ನು ಬಿಡಿಸಿ ಬರುವುದು. ಓಕೆ, ಬಿಡಿಸಿ ಬರೆಯುವುದು. ಸೊ ಈ ನಾಡ ಹಬ್ಬ ಇದರ ಒಂದು ವಿಗ್ರಹ ವಾಕ್ಯ ಏನಾಗುತ್ತಾ? ನಾಡಿನ ಪ್ಲಸ್ ಹಬ್ಬ, ನಾಡಿನ ಪ್ಲಸ್ ಹಬ್ಬ. ಓಕೆ, ಈಗ ನಾಡಿನ ಪ್ಲಸ್ ಹಬ್ಬ ಇದೆ. ಒಂದು ವ್ಯಾಕರಣ ನಿಯಮವನ್ನು ನೋಡೋಣ. ಇಲ್ಲಿ ಇದು ಷಷ್ಠಿ ತತ್ಪುರುಷ ಸಮಾಸ ಆಗತ್ತಾ? ಹೌದಾ? ನಾಡ ಹಬ್ಬ ಯಾವುದಾಗತ್ತಪ್ಪ? ಬಿಡಿಸಿ ಬರೆದಾಗ ನಾಡಿನ ಪ್ಲಸ್ ಹಬ್ಬ ಅಂತ ಆಯಿತು. ನಾಡಿನ ಇದು ಷಷ್ಠಿ ತತ್ಪುರುಷ ಸಮಾಸ. ಅಂದರೆ ಪೂರ್ವ ಪದವಾದ ನಾಡು ಇದೇನದಲ್ಲ ಪೂರ್ವಪದ, ಇದು ನಾಮ ಪ್ರಕೃತಿಯು. ನೋಡಿ, ನಾಮ ಪ್ರಕೃತಿ ಏನು? ನಾಡು. ಓಕೆ, ಇದರ ಒಂದು ಪ್ರತ್ಯಯ ಯಾವುದು? ಪ್ಲಸ್ ಇನ್. ನಾಡಿನ, ನಾಡಿನ. ಈ ಪೂರ್ವಪದವಾದ ನಾಡು ಎಂಬ ನಾಮ ಪ್ರಕೃತಿಯು ಇನ್ ಎಂಬ ಷಷ್ಠಿ ವಿಭಕ್ತಿಯ ಅಂದರೆ ಪ್ರತ್ಯಯವನ್ನು ಹೊಂದಿ ಉತ್ತರ ಪದವಾದ ಹಬ್ಬ, ಈ ಉತ್ತರ ಪದವಾದ ಹಬ್ಬ ಎಂಬ ನಾಮಪದದೊಂದಿಗೆ ಸೇರಿ ಸಮಾಸವಾಗಿದೆ. ಇಲ್ಲಿ ಉತ್ತರ ಪದದ ಅರ್ಥವು ಪ್ರಧಾನವಾಗಿರ್ತದೆ, ನೆನಪಿರಲಿ. ಓಕೆ, ಸೊ ಇದು ಷಷ್ಠಿ ತತ್ಪುರುಷ ಆಗುತ್ತೆ. ಬಟ್ ನಾನು ನಿಮಗೆ ಹೆಚ್ಚಿಗೆ ಒಂದು ಮಾಹಿತಿ, ಒಂದು ಆಳವಾದ ವಿವರಣೆಯನ್ನು ಕೊಟ್ಟೆ ಅಷ್ಟೇ. ದಿಸ್ ಈಸ್ ಫಾರ್ ಯುವರ್ ಬೆಸ್ಟ್ ರಿವಿಷನ್ ಅಂತ ನಾವು ಅನ್ಬೋದು. ನೆಕ್ಸ್ಟ್, ಎತ್ತು ಏರಿಗೆ ಕೋನ ನೀರಿಗೆ. ಇಲ್ಲಿ ಎತ್ತು ಎಂಬುದು ಏನು? ಎತ್ತು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಉಭಯಲಿಂಗ. ಸೊ ಇಲ್ಲಿ ಒಂದು ವಿಭಕ್ತಿ ಪ್ರತ್ಯಯವನ್ನು ಹೊಂದದಿರುವ, ಮೂಲ ಅರ್ಥವನ್ನು ಕೊಡುವ ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಅಂತ ಅಂತೀವಿ ನಾವು. ಓಕೆ, ಬಟ್ ಇಲ್ಲಿ ಎತ್ತು ಎಂಬುದು ವಿಭಕ್ತಿ ಪ್ರತ್ಯಯ ಸೇರದಿರುವ ಮೂಲ ನಾಮರೂಪ. ಓಕೆ, ಇಲ್ಲಿ ಎತ್ತು ಇದಕ್ಕೆ ಯಾವುದೇ ಪ್ರತ್ಯಯ ಇಲ್ಲ. ಓಕೆ, ಇದು ಮೂಲ ನಾಮರೂಪ ಇದೆ. ಬಟ್ ಲಿಂಗವನ್ನು ನೋಡಿದ್ರೆ, ಲಿಂಗ ಇದು ಪ್ರಾಣಿವಾಚಕವಾಗಿರೋದರಿಂದ ಇಲ್ಲಿ ಪುಲ್ಲಿಂಗ ಅಥವಾ ನಪುಂಸಕ ಲಿಂಗ ಎರಡಕ್ಕೂ ಒಂದು ಸೇರ್ತದ ಅಂತ ಮ್ಯಾಕ್ಸಿಮಮ್ ಜನ ಅಂತಾರೆ. ಬಟ್ ಒಂದು ಇದು ಆ್ಯಸ್ ಪರ್ ದ ಒಂದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಾವು ಇದನ್ನು ನಪುಂಸಕ ಲಿಂಗ ಅಂತ ನಾವು ಕರಿತೀವಿ. ಓಕೆ, ಹಿಯರ್ ಎತ್ತು ಇದು ನಪುಂಸಕ ಲಿಂಗ. ನೆಕ್ಸ್ಟ್ ಕ್ವೆಶನ್. ಡ್ಯಾಶ್ ಎಂಬುದು ಅವಧಾರಣೆಯಿಂದ ಕೂಡಿದ ಪದ. ಇಲ್ಲಿ ಮೊದಲಿಗೆ ಅವಧಾರಣೆ ಅಂದರೆ ಏನು? ಒಂದು ವಸ್ತುವನ್ನಾಗಲಿ ಅಥವಾ ವ್ಯಕ್ತಿಯನ್ನಾಗಲಿ ಖಚಿತಪಡಿಸಿ ಒತ್ತಿ ಹೇಳಲು ಪದದ ಕೊನೆಯಲ್ಲಿ ಎ ಎಂಬ ಸ್ವರವನ್ನು ಸೇರಿಸಿದರೆ ಅದು ಅವಧಾರಣೆ ಆಗುತ್ತೆ. ಲೆಟ್ಸ್ ಎಕ್ಸಾಂಪಲ್, ಅವನು ಪ್ಲಸ್ ಎ ಏನಾಗುತ್ತೆ? ಅವನೇ. ಓಕೆ, ಆಮೇಲೆ ಇನ್ನೊಂದು ಅವರು ಪ್ಲಸ್ ಎ ಅವರೇ. ಈ ರೀತಿ ಎ ಅನ್ನೋದು ಕೊನೆಯದಾಗಿ ಬರಬೇಕು. ಓಕೆ, ಆದ್ದರಿಂದ ಇಲ್ಲಿ ಅವಧಾರಣೆಯಿಂದ ಕೂಡಿದ ಪದ ಅವನೇ ಅಂದರೆ ಅದು ಖಚಿತಪಡಿಸ್ತದೆ. ಹೌದು, ಅವನೇ, ಅವಳೇ, ಅವರೇ, ಅದೇ, ಹೀಗೆ. ಓಕೆ, ನೆಕ್ಸ್ಟು
ಬಿ ಎಂ ಶ್ರೀಕಂಠಯ್ಯನವರು ಅನೇಕ ಲೇಖಕರನ್ನು ಸೃಷ್ಟಿಸಿದರು. ಈ ವಾಕ್ಯದಲ್ಲಿರುವ ಕರ್ತೃಪದ ಯಾವುದು? ನೋಡಿ, ಕರ್ತೃಪದ ಅಂದ್ರೇನು? ವಾಕ್ಯದಲ್ಲಿ ಕ್ರಿಯೆಯನ್ನು ಯಾರು ಮಾಡುತ್ತಾರೋ ಅವರನ್ನು ನಾವು ಕರ್ತೃ ಅಂತ ಕರಿತೀವಿ. ವಾಕ್ಯದಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದ ಹೀಗೆ 3 ಬರ್ತಾವೆ ಮೇನ್ಲಿ. ಇಲ್ಲಿ ಕರ್ತೃ ಅಂದ್ರೇನು? ಮೇನ್ ಈ ಒಂದು ಕ್ರಿಯೆಯನ್ನು ಯಾರು ಮಾಡುತ್ತಾರೆ, ಸಂಬಂಧಪಟ್ಟವರು. ಓಕೆ, ಸೊ ಈ ಒಂದು ವಾಕ್ಯದಲ್ಲಿ ಸೃಷ್ಟಿಸುವ ಕ್ರಿಯೆಯನ್ನು ಮಾಡಿದವರು ಬಿ ಎಂ ಶ್ರೀಕಂಠಯ್ಯನವರು. ಆದ್ದರಿಂದ ಇದು ಕರ್ತೃ ಅಂದರೆ ಇಲ್ಲಿ ಲೇಖಕರ ನಂತರ ಏನಾಗುತ್ತೆ? ಇದು ಕರ್ಮಪದ ಆಗುತ್ತೆ. ಇದು ಕರ್ಮ ಅಂದರೆ ಆಬ್ಜೆಕ್ಟ್ ಆಗುತ್ತೆ ಇದು. ಓಕೆ, ಕರ್ತೃಪದ ಅಂದರೆ ಏನಪ್ಪ? ಕರ್ತೃಪದ ಅಂದರೆ ಸಬ್ಜೆಕ್ಟು, ಕರ್ಮಪದ ಅಂದರೆ ಆಬ್ಜೆಕ್ಟು, ಕ್ರಿಯಾಪದ ಅಂದರೆ ವರ್ಬ್. ಈ ರೀತಿ ನೀವು ಒಂದು ಅಧ್ಯಯನ ಮಾಡಿದ್ದಲ್ಲಿ ನೀವು ಗ್ಯಾರಂಟಿ ಸಕ್ಸಸ್ ಆಗ್ತೀರ. ಯಾಕೆಂದರೆ ಪ್ರತಿಯೊಂದು ಕ್ವಶನನ್ನು ಆಳವಾಗಿ ಅದನ್ನು ಅಧ್ಯಯನ ಮಾಡಿದ್ದಲ್ಲಿ ನಿಮಗೆ ಅದು ಸಂಪೂರ್ಣ ಒಂದು ಮಾಹಿತಿ ಸಿಗುತ್ತೆ ಅದರದ್ದು. ನೆಕ್ಸ್ಟ್ ನೋಡಿ ಕ್ವಶನ್ 5ನೇ ಕ್ವಶನ್ ನೋಡಿ. ಮುಕ್ಕಣ್ಣನು ಸಕಲರನ್ನು ಪೊರೆಯಲಿ. ಇಲ್ಲಿ ಮುಕ್ಕಣ್ಣ ಎಂಬುದು ಡ್ಯಾಶ್ ಸಮಾಸ. ನೋಡಿ, ಮೂರು ಪ್ಲಸ್ ಕಣ್ಣು ಉಳ್ಳವ, 3 ಪ್ಲಸ್ ಕಣ್ಣು ಉಳ್ಳವನ ಯಾವನೋ ಅವನು ಮುಕ್ಕಣ್ಣ. ಮುಕ್ಕಣ್ಣ ಅಂದರೆ ಯಾರಪ್ಪ? ಶಿವ. ನೆನಪಿರಲಿ, ಮುಕ್ಕಣ್ಣ ಅಂದರೆ ಶಿವ. ನೋಡಿ, ಇಲ್ಲಿ ಸಮಾಸವಾದಾಗ ಪೂರ್ವ ಪದ ಉತ್ತರ ಪದ ಎರಡೂ ಅರ್ಥವು ಪ್ರಧಾನವಾಗದೆ ಅವೆರಡಕ್ಕಿಂತ ಭಿನ್ನವಾದ ಮತ್ತೊಂದು ಅನ್ಯ ಪದ ಬರುತ್ತೆ. ನೋಡಿ, ಮುಕ್ಕಣ್ಣ ಇದು ಸಮಾಸ ಪದ. ಓಕೆ, ಸೊ ಇದು ಏನಾಗುತ್ತೆ? ಸಮಾಸ ಪದ ಆಗುತ್ತೆ. ಬಟ್ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಇಲ್ಲಿ ಪ್ರಧಾನ ಆಗಲ್ಲ ಅದರ ಅರ್ಥ. ಸೊ ಇದಕ್ಕಿಂತ ಭಿನ್ನವಾಗಿ ಬರುವ ಸಮಾಸ ಪದ ಆ ಥರ ಪ್ರಧಾನವಾಗಿ ಬಂದರೆ ಅದನ್ನು ನಾವೇನಂತೀವಿ? ಬಹುವ್ರೀಹಿ ಸಮಾಸ. ಬಹುವ್ರೀಹಿ ಸಮಾಸ. ನೆಕ್ಸ್ಟ್ ಕ್ವಶನು. ಡ್ಯಾಶ್ ಇದು ಸರಿಯಾದ ಕಾಗುಣಿತ ರೂಪದ ಶಬ್ದ. ಡ್ಯಾಶ್ ನೋಡಿ, ಇಲ್ಲಿ ಕ್ರೋಢೀಕರಣ ಸೊ ಹೀಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ನಿಮ್ಗೆ ಯಾವ್ದು ಕರೆಕ್ಟ್ ಅನಿಸುತ್ತಾ? ನೋಡಿದ್ರೆ ನಿಮಗೆ ಇದನ್ನು ಕರೆಕ್ಟ್ ಅನಿಸುತ್ತಾ, ಇದನ್ನೂ ಅನಿಸುತ್ತಾ? ಓಕೆ, ಇದು ತಪ್ಪಿದೆ ಅಂತ ತಿಳ್ಕೊಳ್ಳಿ. ಬಟ್ ಕ್ರೋಢೀಕರಣ ಅಂದರೆ ಯಾವುದಾಗುತ್ತೆ ಇಲ್ಲಿ? So here answer is option 2. So option 2 ಆಗುತ್ತೆ. ಸೊ ಇಲ್ಲಿ ಕ್ರೋಢೀಕರಣ ಅಂದರೆ ಏನಪ್ಪ? ಒಟ್ಟುಗೂಡಿಸುವುದು ಅಥವಾ ಸಂಗ್ರಹ ಮಾಡುವುದು. ಓಕೆ, ಸೊ ಅದಕ್ಕೆ ಇಲ್ಲಿ ಆಪ್ಷನ್ 2 ಆಗುತ್ತಾ. ನೋಡಿ, ಇಲ್ಲಿ ಡಿಗೂ ದೀರ್ಘ ಬರುತ್ತಾ, ಓಕು ಬರುತ್ತಾ. ಓಕೆ, ನೆನಪಿರಲಿ. ನೆಕ್ಸ್ಟು ಡ್ಯಾಶ್ ಇದು ಕರ್ಮಣಿ ರೂಪದ ಕ್ರಿಯಾಪದ. ಕರ್ಮಣಿ ಪ್ರಯೋಗ ಮತ್ತು ಕರ್ತರಿ ಪ್ರಯೋಗ ಅಂತ ಬರುತ್ತೆ. ಅಂದರೆ ನಾವು ಇಂಗ್ಲೀಷಲ್ಲಿ ಅದಕ್ಕೆ ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಅಂತ ಅಂತೀವಿ. ಆ್ಯಕ್ಟಿವ್ ವಾಯ್ಸ್ ಅಂದರೆ ಕರ್ತರಿ ಪ್ರಯೋಗ, ಆಮೇಲೆ ಕರ್ಮಣಿ ಪ್ರಯೋಗ ಅಂದರೆ ಪ್ಯಾಸಿವ್ ವಾಯ್ಸ್. ಇಲ್ಲಿ ಕರ್ಮಣಿ ಪ್ರಯೋಗದಲ್ಲಿ ಧಾತು ಅಂದ್ರೇನು? ಕ್ರಿಯಾ ಪ್ರಕೃತಿ. ಓಕೆ, ಈ ಒಂದು ಕ್ರಿಯಾ ಪ್ರಕೃತಿ ಪಡು ಎಂಬ ಧಾತು ಪ್ರತ್ಯಯ. ಪಡು ನೋಡಿ,
ಪಡು ಎಂಬ ಧಾತು ಪ್ರತ್ಯಯವಾಗಿ ಸೇರಿ ಕ್ರಿಯೆಯು ಕರ್ಮಪದದ ಮೇಲೆ ನಡೆಯುತ್ತದೆ ಎಂಬುದನ್ನು ಸೂಚಿಸಿದರೆ ಅದು ಕರ್ಮಣಿ ರೂಪ ಆಗುತ್ತಾ. ಸೊ ಈಗ ಓದಲ್ಪಟ್ಟಿತು, ಓದಿದನು, ಓದಿದರು, ಓದಿದಳು, ಇಲ್ಲಿ ಯಾವುದು ಕರೆಕ್ಟ್ ಆಗುತ್ತಾ? ಓದು ಪ್ಲಸ್ ಪಡು ಪ್ಲಸ್ ಇತು. ನೋಡಿ, ಓದು ಪ್ಲಸ್ ಪಡು ಪ್ಲಸ್ ಇತು. ಇದರಿಂದ ಏನಾಗುತ್ತೆ? ಇದು ಓದಲ್ಪಟ್ಟಿತು. ಇದು ಕರೆಕ್ಟ್ ಆಗುತ್ತಾ? ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗನ್ನಡ ನುಡಿ. ಇಲ್ಲಿ ಸಿರಿಗನ್ನಡ ಡ್ಯಾಶ್ ಸಂಧಿ. ನೋಡಿ, ಇದನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ? ಸಿರಿ ಪ್ಲಸ್ ಕನ್ನಡ, ಸಿರಿ ಪ್ಲಸ್ ಕನ್ನಡ, ಸಿರಿಗನ್ನಡ. ಓಕೆ. ಸೊ ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ಗಳಿ ಈ ಒಂದು ವ್ಯಂಜನಗಳಿಗೆ ಕ್ರಮವಾಗಿ ಗ ದ ಬ ಅಂದರೆ ಕ ಕ ಗ ತ ಕ ದ ಪ ಕ ಬ ಈ ಒಂದು ವ್ಯಂಜನಗಳು ಆದೇಶವಾಗಿ ಬರುತ್ತವೆ. ಇಲ್ಲಿ ಕ ಕಾರಕ್ಕೆ ಕದಿಂದ ಗ ಬಂದಿದೆ, ಕನ್ನಡ ಗನ್ನಡ. ಸೊ ಅದಕ್ಕೆ ಇದೇನಾಗತ್ತಾ? ಗದಬಾದೇಶ ಸಂಧಿ. ಗದಬಾದೇಶ ಅಂದರೆ ಆದೇಶ ಸಂಧಿ ಆಗುತ್ತಾ. ಓಕೆ. ಸೊ ಇಲ್ಲಿ ಆಪ್ಷನ್ 4 ಆದೇಶ ಸಂಧಿ. ನೆಕ್ಸ್ಟ್ ನೋಡಿ, ವರ್ತಮಾನ ಕಾಲದಲ್ಲಿ ಧಾತುವಿಗೂ ಆಖ್ಯಾತ ಪ್ರತ್ಯಯಕ್ಕೆ ನಡುವೆ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ನೋಡಿ, ಕನ್ನಡದಲ್ಲಿ ಕಾಲವನ್ನು ಸೂಚಿಸಲಿಕ್ಕೆ ಧಾತು ಮತ್ತು ಆಖ್ಯಾತ ಪ್ರತ್ಯಯಗಳ ನಡುವೆ ಕಾಲಸೂಚಕ ಪ್ರತ್ಯಯಗಳು ಬರ್ತವೆ. ಅದರಲ್ಲಿ ಭೂತಕಾಲದಲ್ಲಿ ದ ಬರುತ್ತೆ. ದ ಅಂದ್ರೇನು? ಮಾಡಿದನು. ಈಗ ಲೆಟ್ಸ್ ಎಕ್ಸಾಂಪಲ್, ಮಾಡು. ಓಕೆ. ಈ ಮಾಡೋದಕ್ಕೆ ಮಾಡಿದನು, ಮಾಡು ಪ್ಲಸ್ ದ ಪ್ಲಸ್ ಅನ್ನು, ಅಥವಾ ಮಾಡಿದ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ವರ್ತಮಾನ ಕಾಲಕ್ಕೆ ಉತ್ತ, ಭವಿಷ್ಯ ಕಾಲಕ್ಕೆ ವ. ಇಲ್ಲಿ ಭೂತಕಾಲದಲ್ಲಿ ಮಾಡಿದ, ಮಾಡುತ್ತಾ, ಆಮೇಲೆ ಇಲ್ಲಿ ಮಾಡವ, ಅಥವಾ ಇಲ್ಲಿ ಮಾಡಿದನು, ಮಾಡುತ್ತಾನೆ, ಮಾಡುವನು. ಅರ್ಥ ಆಯ್ತಾ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಾ? ಉತ್ತ. ನೆಕ್ಸ್ಟ್, ಇನಿದು ನಪುಂಸಕ ಲಿಂಗವಾದರೆ ಇದರ ಪುಲ್ಲಿಂಗ ರೂಪ ಏನು? ಇನಿದು ನೋಡಿ, ಇನಿದು ಸವಿಯಾದದ್ದು ಅಥವಾ ಸವಿಯಾದುದು. ಓಕೆ. ಇನಿಯ ಇದರ ಪುಲ್ಲಿಂಗ ಆಗುತ್ತೆ. ಇನಿಯ ಅಂದರೆ ಪ್ರೀತಿಯ ಪುರುಷ ಅಥವಾ ಪ್ರೇಮಿ. ಆಮೇಲೆ ಇನಿಯಳ್ ಇದು ಸ್ತ್ರೀಲಿಂಗ ಆಗತ್ತೆ. ಇಲ್ಲೇನು ಕೇಳಿದ್ದಾರೆ? ಪುಲ್ಲಿಂಗ. ಸೊ ಇನಿಯ. ನೀವು ಎಂಬುದು ಡ್ಯಾಶ್ ಪುರುಷ ಸರ್ವನಾಮ. ನೋಡಿ, ನಿಮ್ಗೆ ಆಲ್ರೆಡಿ ಈಗ ಹಲವಾರು ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಪ್ರಥಮ ಪುರುಷ ಸರ್ವನಾಮ, ಉತ್ತಮ ಪುರುಷ ಸರ್ವನಾಮ, ಆಮೇಲೆ ಮಧ್ಯಮ ಪುರುಷ ಸರ್ವನಾಮ. ನೋಡಿ, ಉತ್ತಮ ಪುರುಷ ನಾನು, ನಾವು. ನೋಡಿ, ಪುರುಷ ಮಾತನಾಡುವವನು ತನ್ನ ಬಗ್ಗೆ ಹೇಳಿಕೊಳ್ಳುವುದು ನಾನು, ನಾವು. ಓಕೆನಾ? ಆಮೇಲೆ ಪ್ರಥಮ ಪುರುಷ, ಮಧ್ಯಮ ಪುರುಷ. ಈಗ ಉತ್ತಮ ಅಂದ್ರೇನು? ಫಸ್ಟ್ ಪರ್ಸನ್. ಇವನು ಫಸ್ಟ್ ಪರ್ಸನ್, ತನ್ನ ಬಗ್ಗೆ ಹೇಳ್ಕೊಳ್ಳೋ ನಾನು, ನಾವು. ಮಧ್ಯಮ ಅಂದ್ರೆ ಮಿಡಲ್, ನೀವು. ಎದುರಿಗಿದ್ದು ಮಾತು ಕೇಳುವವರನ್ನು ಸೂಚಿಸುವುದು ಮಧ್ಯಮ. ನೀನು, ನೀವು. ಓಕೆ, ನೀನು, ನೀವು. ನೆಕ್ಸ್ಟ್ ಪ್ರಥಮ ಪುರುಷ ಅಂದರೆ ಹೇಳ್ಕೊಳ್ಳೋಕ್ಕೆ ಪ್ರಥಮ ಪುರುಷ, ಬಟ್ ಇವನು ಥರ್ಡ್ ಪರ್ಸನ್ ಆಗಿರ್ತಾನೆ ಇಲ್ಲಿ. ಅಂದರೆ ಅವನು, ಅವಳು,
ಅವರು, ಅದು, ಅವು, ಇವಾಗ್ತವೆ. ಇವು ನೆನಪಿರಲಿ, ಎಕ್ಸಾಮಲ್ಲಿ ಯಾವಾಗ ಬೇಕಾದ ಕೇಳ್ಬೋದು. ಆಮೇಲೆ ಇನ್ನೊಂದು ಆತ್ಮಾರ್ಥಕ ಅಂದರೆ, ಆತ್ಮಾರ್ಥಕ ಅಂದರೆ ತಾನು, ತಾವು. ಓಕೆ, ದಿಸ್ ಇಸ್ ದ ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ನೋಡಿ, ಯಾವುದೇ ರೀತಿಯ ರೂಪಾಂತರವನ್ನು ಹೊಂದದೆ ವರರೂಪವಾಗಿರುವ ಶಬ್ದಗಳಿಗೆ ಡ್ಯಾಶ್ಗಳೆಂದು ಹೆಸರು. ನೋಡಿ, ಈ ಒಂದು ಪ್ರತ್ಯಯಗಳು ಸೇರುವ ಮೊದಲು ಅಂದರೆ ಯಾವುದೇ ರೀತಿಯ ರೂಪಾಂತರ ಅಂದರೆ ಅವಕ್ಕೆ ಯಾವುದೇ ಪ್ರತ್ಯಯ ಸೇರುವ ಮೊದಲು ಯಾವುದೇ ವಿಕಾರ ಅಥವಾ ಯಾವುದೇ ಒಂದು ರೂಪಾಂತರ ಹೊಂದದೇ ಇರುವ ಶಬ್ದಕ್ಕೆ ಅನ್ನೋ ಒಂದು ಶಬ್ದದ ಮೂಲ ರೂಪಕ್ಕೆ ನಂತರ ಪ್ರಕೃತಿ. ಓಕೆ, ಪ್ರಕೃತಿ ಅದರಲ್ಲಿ ಎರಡು ಬರ್ತಾವೆ. ನಾಮ ಪ್ರಕೃತಿ ಒಂದು ಬರ್ತದೆ, ಕ್ರಿಯಾ ಪ್ರಕೃತಿ ಅಂತ ಒಂದು ಬರ್ತದೆ. ಓಕೆ, ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಏನದ, ಕೊಟ್ಟಂಥ ಆಪ್ಷನ್ಗಳಲ್ಲಿ ನಾಮ ಪ್ರಕೃತಿ ಅದ, ಅವ್ಯಯ ಅದ, ಧಾತು ಅದ, ಪುರುಷವಾಚಕ ಸರ್ವನಾಮ ಅದ. ಸೊ ಹಾಗಿದ್ರೆ ಇಲ್ಲಿ ಯಾವುದಾಗುತ್ತೆ ಕರೆಕ್ಟು? ಯಾವುದಾಗ್ಬೋದಪ್ಪ? ನೋಡಿ, ಸಂಸ್ಕೃತದಿಂದ ಕನ್ನಡಕ್ಕೆ ವಿಕಾರ ಹೊಂದದೆ ನೇರವಾಗಿ ಬಂದ ಪದಗಳನ್ನು ತತ್ಸಮ ಎನ್ನಲಾಗ್ತದೆ. ಅರ್ಥ ಆಯ್ತಾ? ಸೊ ಅದರಲ್ಲಿ ಯಾವುದೇ ರೀತಿಯ ರೂಪಾಂತರ ಆಗಿರೋದಿಲ್ಲ. ಸೊ ಇನ್ನೊಂದು ನೋಡಬೇಕಂದ್ರೆ ಏನು, ಮೂಲ ರೂಪ ಪ್ರಕೃತಿ ಒಂದಾಯಿತು, ಬಟ್ ಇಲ್ಲಿ ನಾಮ ಪ್ರಕೃತಿ ಅಂತ ಇದೆ, ಕ್ರಿಯಾ ಪ್ರಕೃತಿ ಇಲ್ಲ. ಬಟ್ ಇನ್ನೊಂದು ಪಾಯಿಂಟ್ ಇದೆ ಇಂಪಾರ್ಟೆಂಟು, ಅವ್ಯಯ. ಓಕೆ, ಅವ್ಯಯ ಧಾತುಗೆ ಚೇಂಜ್ ಮಾಡ್ತೀವಿ, ಪುರುಷವಾಚಕ ಇದಕ್ಕೂ ಚೇಂಜ್ ಮಾಡ್ತೀವಿ, ಬಟ್ ಅವ್ಯಯ ಇಲ್ಲಿ ಯಾವುದೇ ವಿಕಾರವನ್ನು ಹೊಂದುವುದಿಲ್ಲ. ಇವು ಅವ್ಯಯಗಳು ಯಾವಾಗಲೂ ಎಲ್ಲ ಸಂದರ್ಭಗಳಲ್ಲಿ ಒಂದೇ ರೂಪದಲ್ಲಿ ಇರ್ತಾವ. ಇವಕ್ಕೆ ಲಿಂಗ ಬದಲಾವಣೆ ಇಲ್ಲ, ವಚನ ಬದಲಾವಣೆ ಇಲ್ಲ, ವಿಭಕ್ತಿ ಪ್ರತ್ಯಯಗಳಿರುವುದಿಲ್ಲ. ಓಕೆ, ದಿಸ್ ಇಸ್ ದ ಆನ್ಸರ್, ಅವ್ಯಯ. ನಾನು ಹೋದರೆ ಹೋಗಬಹುದು, ಇಲ್ಲಿ ನಾನು ಎಂಬುದು ಡ್ಯಾಶ್ ಪುರುಷ ಸರ್ವನಾಮ. ಫ್ರೆಂಡ್ಸ್, ಈಗಾಗಲೇ ಹೇಳಿದೆ ನಾನು, ಮತ್ತೆ ಕ್ವಶನ್ ರಿಪೀಟ್ ಆಗಿದೆ ನೋಡಿ. ನಾನು ಅಂದರೆ ಏನು? ಫಸ್ಟ್ ಪರ್ಸನ್ ಅಂದರೆ ಯಾರು? ಉತ್ತಮ ಪುರುಷ. ಅಂದರೆ ಮಾತನಾಡುವ ವ್ಯಕ್ತಿ ಅಥವಾ ಸ್ವತಃ ತನ್ನನ್ನು ಸೂಚಿಸಲು ಬಳಸುವ ಸರ್ವನಾಮವೇ ಉತ್ತಮ ಪುರುಷ ಸರ್ವನಾಮ. ಸೊ ಕರೆಕ್ಟ್ ಆನ್ಸರ್ ಉತ್ತಮ ಪುರುಷ. ರಸ್ವಸ್ವರ ಎಂಬುದು ಡ್ಯಾಶ್ ಪದ. ಇಲ್ಲಿ ರಸ್ವಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಸ್ವರಕ್ಕೆ ರಸ್ವಸ್ವರ ಅಂತೀವಿ. ಓಕೆ, ಅಥವಾ ಕಡಿಮೆ ಕಾಲಾವಧಿಯಲ್ಲಿ, ಅಥವಾ ಸಿಂಪಲ್ಲಾಗಿ ಅನ್ಬೇಕಂದ್ರೆ ರೆಪ್ಪೆ ಹೊಡೆಯುವಷ್ಟು ಅಥವಾ ಕಣ್ಣನ್ನು ಮುಚ್ಚುವಷ್ಟು ಕಡಿಮೆ ಅವಧಿಯಲ್ಲಿ ಈ ಒಂದು ಉಚ್ಚರಿಸಲ್ಪಡುವ ಸ್ವರಗಳನ್ನು ರಸ್ವಸ್ವರ ಅಂತೀವಿ. ಒಟ್ಟಾರೆಗೆ ಎಷ್ಟದಪ್ಪ? 6 ರಸ್ವಸ್ವರ. ಒಂದು ರಸ್ವಸ್ವರ, ಒಂದು ಅ ಇದೆ, ಒಂದು ಇ ಅದ, ಆಮೇಲೆ ಒಂದು ಉ ಅದ, ಆಮೇಲೆ ಒಂದು ರು ಅದ, ಎ ಅದ, ಓ ಅದ. ಇವು 6 ಅದಾವ. ದೀರ್ಘಸ್ವರ ಅಂದರೆ 2 ಮಾತ್ರೆಯ ಕಾಲದಲ್ಲಿ, ಅಂದರೆ ಇವನು ಬಿಟ್ಟು ಆ, ಈ, ಊ, ಆಮೇಲೆ ರು ಬರೋದಿಲ್ಲ, ರು ಇಲ್ಲ, ನೆನಪಿರಲಿ. ಆಮೇಲೆ ಎ, ಐ, ಓ, ಔ, ಅಂದರೆ ಒಟ್ಟು 7. ರಸ್ವಸ್ವರ 7, ದೀರ್ಘಸ್ವರ ರಸ್ವಸ್ವರ 6, ರಸ್ವಸ್ವರ 6, ದೀರ್ಘಸ್ವರ 7. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಕಡಿಮೆ ಕಾಲಾವಧಿಯಲ್ಲಿ, ಆಪ್ಷನ್ 1 ಆಗುತ್ತೆ. ನೆಕ್ಸ್ಟು ಹಳ್ಳಿಯಲ್ಲಿ ಎಂಬ ಪದ ಡ್ಯಾಶ್ ವಿಭಕ್ತಿಯಲ್ಲಿದೆ. ನೋಡಿ, ಹಳ್ಳಿಯಲ್ಲಿ, ಅಲ್ಲಿ ಅಂದರೆ ಯಾವುದಪ್ಪ? ಏನೇನು ಬರುತ್ತೆ ಹೇಳಿ? ಪ್ರಥಮವು, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಈಗೆ, ಕೆ, ಅಕ್ಕೆ, ಆಮೇಲೆ ಷಷ್ಠಿ ಅ, ಸಪ್ತಮಿ ಅಲ್ಲಿ, ಸಂಬಂಧ ಏನಾಗುತ್ತೆ?
ಸಪ್ತಮಿ ಅಲ್ಲಿ, ಸಪ್ತಮಿ ಅಲ್ಲಿ ಸಂಬಂಧ ದಿಶೆಯಿಂದ. ಆಮೇಲೆ ಸಂಬೋಧನ ಏರ ಅಂದರೆ ಒಟ್ಟಾರೆ 7 ಬರ್ತಾವ. ಓಕೆ, ಸೊ ಈಗ ಇಲ್ಲಿ ಸಪ್ತಮಿ ಬರುತ್ತೆ, ಸಾರಿ ಪಂಚಮಿ ದಿಸೆಯಿಂದ ಸಂಬಂಧ ಅಲ್ಲ, ಪಂಚಮಿ ದಿಸೆಯಿಂದ, ತೃತೀಯಿಂದ ಷಷ್ಠಿ ಸಪ್ತಮಿ ಅಲ್ಲಿ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಸಪ್ತಮಿ. ನೆಕ್ಸ್ಟ್ ಕುರುಡ ಎಂಬುದು ಡ್ಯಾಶ್. ಕುರುಡ ನೋಡಿ, ನಾರ್ಮಲಾಗಿ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ರೂಢನಾಮ ಅಂದರೆ ಏನು? ರೂಢನಾಮ ಅಂದರೆ ಒಂದು ರೂಢಿಯಿಂದ ಬಂದಂಥ ನಾಮ. ಅಂದರೆ ರೂಢಿ ಅಂದ್ರೇನು? ಶಾಲೆ, ಹಳ್ಳಿ, ಊರು, ದೇಶ, ರಾಷ್ಟ್ರ, ಗಿಡ, ಮರ, ಇವೆಲ್ಲ ರೂಢಿಯಿಂದ ಬಂದಂಥವು. ಓಕೆ, ಅಂಕಿತನಾಮ ಅಂದ್ರೇನು? ಅಂಕಿತನಾಮ ಅಂದರೆ ನೀವು ಇಟ್ಟಂಥ ಹೆಸರು, ಕರೆದಂಥ ಹೆಸರು. ಈಗ ಲೆಟ್ಸ್ ಎಕ್ಸಾಂಪಲ್, ರಾಮ ಅಥವಾ ಶ್ಯಾಮ ಅಥವಾ ಭಾರತ ಅಥವಾ ಬೆಂಗಳೂರು, ಇವೆಲ್ಲ ಏನಪ್ಪ? ಅಂಕಿತನಾಮ. ಇವೆಲ್ಲ ಅಂದರೆ ನಾವು ಇಟ್ಟಂಥ ಹೆಸರು, ಅಂಕಿತ ಮಾಡುವಂಥವು. ನೆಕ್ಸ್ಟ್ ಸರ್ವನಾಮ ಅಂದರೆ ಈ ನಾಮಪದದ ಬದಲಾಗಿ ನಾವು ಏನು ಯೂಸ್ ಮಾಡ್ತೀವಲ್ಲ ಅವು ಸರ್ವನಾಮ. ಯಾವ್ಯಾವು? ಅವನು, ಅವಳು, ಅವರು, ನಾನು, ನೀನು, ನೀವು, ಇವೆಲ್ಲ ಸರ್ವನಾಮ. ಅದೇ ರೀತಿ ಅನ್ವರ್ತಕನಾಮ. ಅನ್ವರ್ತನಾಮ ಅಂದ್ರೇನು? ಅನ್ವರ್ತನಾಮ ಅಂದರೆ ಆ ಒಂದು ಯಾವುದೇ ಒಂದು ವ್ಯಕ್ತಿಯ ಆಗಲಿ ಅಥವಾ ಒಂದು ವಸ್ತುವಿನ ಅಥವಾ ಮ್ಯಾಕ್ಸಿಮಮ್ ಆ ಒಂದು ವ್ಯಕ್ತಿಯ ಅವನ ಏನಪ್ಪ ವ್ಯಾಪಾರ ಆಗಲಿ ಅಥವಾ ಅವನ ಒಂದು ಕಸುಬು ಅಥವಾ ಅವನ ಒಂದು ದೇಹದ ಅಥವಾ ಒಂದು ನಿರ್ದಿಷ್ಟ ವ್ಯಕ್ತಿಯ ಅವನ ಒಂದು ಪ್ರೊಫೆಷನ್ ನೋಡಿಕೊಂಡು ಅಥವಾ ಅವನ ಒಂದು ಬಾಡಿ ಡಿಫೆಕ್ಟ್, ಶರೀರದ ಒಂದು ಅಭಾವ ಅಥವಾ ಒಂದು ಏನೇ ಒಂದು ಅಂಗವಿಕಲತೆ. ಸೊ ಈ ಒಂದು ಎಲ್ಲ ಮ್ಯಾಟರನ್ನು ಅಂದರೆ ಈಗ ಲೆಟ್ಸ್ ಎಕ್ಸಾಂಪಲ್ ಶಿಕ್ಷಕ ನೋಡಿ, ಈಗ ಶಿಕ್ಷಕ ಆಗುತ್ತೆ. ಶಿಕ್ಷಕ ಅಂದರೆ ಏನು? ಶಿಕ್ಷಣವನ್ನು ನೀಡುವವ ಶಿಕ್ಷಕ. ವಿದ್ಯಾರ್ಥಿ ಅಂದರೆ ಏನು? ಶಾಲೆಯನ್ನು ಕಲಿಯುವವ. ವೈದ್ಯ ರೋಗಿಯನ್ನು ಉಪಚರಿಸುವವ. ಓಕೆ, ಆಮೇಲೆ ವ್ಯಾಪಾರಿ ಅಂದರೆ ವ್ಯಾಪಾರವನ್ನು ಮಾಡುವವ. ಓಕೆ, ಅದೇ ರೀತಿ ಮತ್ತೆ ಯಾರಿಗೆ ಅಂತೀರಿ? ಇಂಜಿನಿಯರ್, ಅಭಿಯಾಂತ್ರಿಕ ಅಥವಾ ಅಭಿಯಂತರ ಅಥವಾ ತಂತ್ರಜ್ಞ ಅಂದರೆ ಈ ರೀತಿ ತಾಂತ್ರಿಕ ಕೆಲಸ ಮಾಡುವವ ಅಭಿಯಂತಕರು. ಆಮೇಲೆ ಪೊಲೀಸ್ ಅಂದರೆ ಅವ ಒಂದು ಪೊಲೀಸ್ ಕೆಲಸ ಮಾಡ್ತಾನೆ, ಅದಕ್ಕೆ ಪೊಲೀಸ್ ಅಂತೀವಿ. ಕಳ್ಳತನ ಮಾಡುವವ ಕಳ್ಳ. ಅದೇ ರೀತಿ ಕುಂಟ, ಅವ ಕಾಲಿನಿಂದ ಏನದನ ಸ್ವಲ್ಪ ಅವನಿಗೆ ಅಭಾವ ಇದೆ, ಅಂದರೆ ಒಂದು ಕಾಲಿನಿಂದ ಅವ ಒಂದು ಅಂಗವಿಕಲತೆಯನ್ನು ಹೊಂದಿದ್ದಾನೆ, ಅದಕ್ಕೆ ಕುಂಟ ಅಂತೀವಿ. ಕುರುಡ, ಕಣ್ಣಿಂದ ಒಂದು ಏನಪ್ಪ ಕಣ್ಣು ಕಾಣಿಸೋದಿಲ್ಲ, ಅದಕ್ಕೆ ಕುರುಡ ಅಂತ ನಾವು ಕರಿತೀವಿ. ಅದಕ್ಕೆ ಇವು ಅನ್ವರ್ತನಾಮ ಅಂತ ಅಂತೀವಿ ನಾವು. ಅರ್ಥ ಆಯ್ತಾ? ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ನೋಡಿ, ಕಾಡು ಹಂದಿ ಎಂಬುದು ಡ್ಯಾಶ್ ಸಮಾಸ. ನೋಡಿ ಇಲ್ಲಿ ಕಾಡು ಹಂದಿ, ಕಾಡಿನ ಪ್ಲಸ್ ಹಂದಿ, ಕಾಡು ಹಂದಿ. ಇಲ್ಲಿ ನೋಡಿ ಕಾಡಿನ ಪ್ಲಸ್ ಹಂದಿ ಅಂದರೆ ಇಲ್ಲಿ ಅಂದಿದೆ. ಈ ಪೂರ್ವ ಪದವು ಷಷ್ಠಿ ವಿಭಕ್ತಿಯಿಂದ ಕೂಡಿದ್ದು, ಅಂದರೆ ಷಷ್ಠಿ ಇದೆ. ಆಮೇಲೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿದೆ ಹಂದಿ, ಅದಕ್ಕೆ ಇದು ಷಷ್ಠಿ ತತ್ಪುರುಷ ಸಮಾಸ ಅಂತ ಆಗತ್ತೆ ಆನ್ಸರ್. ಸೊ ಆಪ್ಷನ್ ನಂಬರ್ 1 ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಮುಂದಿನ 4 ರೂಪಗಳಲ್ಲಿ ಶುದ್ಧವಾದ ಪದ ಯಾವುದು?
ದುರಾದೃಷ್ಟ ಯಾವ ರೀತಿ ಬರೀತೀರಾ? ಕರೆಕ್ಟ್ ಪದ ದುರಾದೃಷ್ಟನೋ ದುರದೃಷ್ಟನೋ? ಸೊ ಇಲ್ಲಿ ಕರೆಕ್ಟ್ ದುರದೃಷ್ಟ. ನಾವೆಲ್ಲ ಏನು ಮಾಡ್ತೀವಿ, ಮ್ಯಾಕ್ಸಿಮಮ್ ಜನ ದುರಾದೃಷ್ಟ ಅಂತ ಈ ರೀತಿ ಕರಿತೀವಿ. ಓಕೆ, ದುರಾದೃಷ್ಟ ಈ ರೀತಿ ಅಂತೀವಿ. ಕರೆ ಅದು ದುರಾದೃಷ್ಟ ಅಲ್ಲ, ದುರದೃಷ್ಟ. ದುರದೃಷ್ಟ ಮ್ಯಾಕ್ಸಿಮಮ್ ಜನ ಓದೋದು ನಾವೆಲ್ಲ ಬಾಯಲ್ಲಿ ಅನ್ನೋದು ಏನಂತೀವಿ? ದುರಾದೃಷ್ಟ. ದುರಾದೃಷ್ಟ ಅಲ್ಲ, ಅದು ದುರದೃಷ್ಟ. ನೆಕ್ಸ್ಟ್, ಇದು ಅನ್ಯ ದೇಶಿ ಪದ. ಹೆಸರು, ಜಮೀನು, ತೋಟ, ಊರು. ಇದು PDO 2011 ಕೇಳಿದ್ದಾರೆ. ನೋಡಿ, ನೋಡಿದ ಮೇಲೇ ಗೊತ್ತಾಗುತ್ತೆ ನಿಮಗೆ ಇದರಲ್ಲಿ ಯಾವುದು ಕರೆಕ್ಟ್ ಅಂತ. ಜಮೀನು. ಜಮೀನು ಇದು ಅನ್ಯ ಭಾಷೆಯಿಂದ ಬಂದಂಥ ಪದ. ಸೊ ಇದನ್ನು ಅನ್ಯ ಭಾಷೆ ಅಂದರೆ ಏನು? ಉರ್ದು, ಪಾರ್ಸಿ, ಇಂಗ್ಲೀಷ್, ಮರಾಠಿ, ಹಿಂದಿ, ಪೋರ್ಚುಗೀಸ್. ಬಟ್ ಇದು ಜಮೀನು ಯಾವ ಒಂದು ಭಾಷೆಯಿಂದ ಬಂದಿದೆ? ಪಾರ್ಸಿ. ಓಕೆ, ಇದು ಪಾರ್ಸಿ ಅಥವಾ ಉರ್ದುವಲ್ಲಿ ಕೂಡ ಬಳಸ್ತಾರೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೋಡು ಎಂಬ ನುಡಿಗಟ್ಟಿನ ಅರ್ಥ ಏನು? ಅಂದರೆ ಜಾಗೃತನಾಗಿರು. ಸೊ ಇದು ಕರೆಕ್ಟ್ ಆಗುತ್ತೆ. ಓಕೆ, ಯಾವುದೇ ಒಂದು ವಿಷಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಗಮನಿಸು ಎಂಬುದನ್ನು ಈ ನುಡಿಗಟ್ಟು ಸೂಚಿಸ್ತದೆ. ಸೊ ಇವಿಷ್ಟು ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದು. ಸೊ ಇದೇ ರೀತಿ ಕ್ವಶನ್ಗಳು ನಿಮಗೆ ಈ ಮುಂಬರುವ ಈ ವಿಲೇಜ್ ಅಕೌಂಟೆಂಟು, PDO, ಆಮೇಲೆ FDSD ಎಲ್ಲ ಎಕ್ಸಾಮ್ಗಳಲ್ಲಿ ಬರುವ ಸಾಧ್ಯತೆ ಇರುತ್ತೆ. ಓಕೆ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ. ಏನೇ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಮತ್ತು ಇದೇ ಥರ ಒಂದು ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಮತ್ತು ಇದೇ ಒಂದು ಥರ ವಿಡಿಯೋಗಳು ಬೇಕಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಾವು ಮಾಡುವ ವಿಡಿಯೋಗಳೆಲ್ಲ ನಿಮಗೆ ಪಟ ಅಂತ ನೋಟಿಫಿಕೇಷನ್ ಆಗಿ ಬರ್ತಾವೆ. ಓಕೆ, ಧನ್ಯವಾದಗಳು.